ಮದುವೆಯಾಗಿ 24 ವರ್ಷ ಆಗಿರುವಂತಹ ದಂಪತಿಗಳಿಗೆ ಮಕ್ಕಳಾಗದೆ ಇದ್ದಲ್ಲಿ ಕೂಡ ಈ ದೇವಸ್ಥಾನಕ್ಕೆ ಬಂದು ಒಂದು ಸೇವೆಯನ್ನ ಮಾಡಿಸಿ ಹೋದ ಬಳಿಕ ಮಕ್ಕಳಾಗಿರುವಂತಹ ಉದಾಹರಣೆಗಳಿವೆ. ಆಸ್ ಅ ಡಾಕ್ಟರ್ಗೆ 22-23 ವರ್ಷ ಆಗದವರಿಗೂ ಸಹ ಮಕ್ಕಳಾಗಿದೆ. ಇವತ್ತಿಗೂ ನಮ್ಮ ಹತ್ರ ಅದ್ರ ಬಗ್ಗೆ ದಾಖಲೆಗಳು ಕೇಳ್ತಾರೆ ಬಂದವರು, ಆ ದಾಖಲೆಗಳು ಸಹ ಇದೆ. ಈ ಎಲ್ಲ ಕಲ್ಲುಗಳು ಇಲ್ಲಿರುವಂತಹ ಅಮೃತೇಶ್ವರಿ ಅಮ್ಮನ ಮಕ್ಕಳು ಅಂತ. ಕುಂಭಮುಖಿಗೆ ಅಮೃತೇಶ್ವರಿ ತಾಯಿಯನ್ನ ತಪಸ್ಸನ್ನ ಮಾಡ್ತಾಳೆ. ಅವಾಗ ಘೋರ ತಪಸ್ಸು ಮಾಡಿದ ತಾಯಿ ಅಮೃತೇಶ್ವರಿ ಮಾತೆ ಉಳಿತಾಳೆ. ಅವಳು ಎಷ್ಟು ಒಳ್ಳೆಯವಳಾದ್ರು ಸಹ ಅವಳ ಮಕ್ಕಳು ಹಲವು ರಾಕ್ಷಸರಿಗೆ ಲೋಕಕ್ಕೆ ಕಂಟಕರಾಗತ್ತೆಂದು ತಿಳಿದು ದೇವತೆಗಳು ಒಂದು ಉಪಾಯವನ್ನು ಮಾಡ್ತಾರೆ. ವರವನ್ನು ಕೇಳುವಾಗ ಅವಳ ನಾಲಿಗೆಯಲ್ಲಿ ಸರಸ್ವತಿಯನ್ನು ಕುಳ್ಳಿಸ್ತಾರೆ. ಅಮೃತೇಶ್ವರಮ್ಮ ನನಗೆ ಹಲವು ಮಕ್ಕಳಾಗಬಲ್ಲ, ನಿನಗೆ ಹಲವು ಮಕ್ಕಳಾಗಲಿ ಅಂತ ನಾಲಿಗೆನ ಕಿವುಚುತ್ತಾರೆ. ಇದು ಎಷ್ಟು ಇದೆ ಇಲ್ಲಿ ಕಲ್ಲುಗಳು, ಈ ಅಮೃತೇಶ್ವರಿ ಅಮ್ಮನ ಮಕ್ಕಳು ಅನ್ನೋದನ್ನ ನಮಗೆ ಕೌಂಟ್ ಮಾಡೋದಕ್ಕೆ ಅಸಾಧ್ಯ. ಕೆಲವರು ಇಲ್ಲಿ ಬರ್ತಾರೆ, ಇದನ್ನ ಶಿವಲಿಂಗಗಳಂತ ತಿಳ್ಕೊಂಡು ಹೋಗ್ತಾರೆ. ಆದ್ರೆ ನಿಜವಾಗಿ ಇದು ಶಿವಲಿಂಗಗಳಲ್ಲ, ಅದು ಅಮ್ಮನವರ ಮಕ್ಕಳು. ಕೇವಲ ಕರ್ನಾಟಕ ರಾಜ್ಯದವರು ಮಾತ್ರ ಅಲ್ಲ, ನಮ್ಮ ದೇಶದವರು ಮಾತ್ರ ಅಲ್ಲ, ವಿದೇಶಿಗರು ಕೂಡ ಇಲ್ಲಿಗೆ ಬಂದು ಹರಕೆಯನ್ನ ಹೊತ್ತು ಸೇವೆಯನ್ನ ಮಾಡಿದ ಬಳಿಕ ಮಕ್ಕಳಾಗಿರುವಂತಹ ಅದೆಷ್ಟೋ ಉದಾಹರಣೆಗಳಿದೆ. ಒಂದು 2 days ಬ್ಯಾಕ್ ಕ್ಯಾಲಿಫೋರ್ನಿಯಾ, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ. ಇಲ್ಲೇ ಉಡುಪಿಯವರವರು 13 years ಆಗಿತ್ತು, ಬಟ್ ಸಂತಾನ ಆಗಲಿಲ್ಲ. ಲಾಸ್ಟ್ ಇಯರ್ ಅವರು ಬಂದಾಗ ನಾನೇ ಅವರಿಗೆ ಪ್ರಸಾದ ಕೊಟ್ಟಿದ್ದೆ. ಬಟ್ 2 days ಬ್ಯಾಕ್ ಅವರು ಟ್ವಿನ್ಸ್ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ. ಅದೇ ಒಂದು ಕ್ಷೇತ್ರದ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ಬೇಕಾಗಿ ನಾನು ಇವತ್ತು ಬಂದಿರುವಂತದ್ದೇ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ದೇವಸ್ಥಾನಕ್ಕೆ. ಪ್ರಣಯಸತ್ಯಕಂ ಸ್ವಾಮಿ ಪ್ರಣಯಕಂ. ಈ ಹಲವು ಮಕ್ಕಳ ಅಮೃತೇಶ್ವರಿ ತಾಯಿಯ ಅಮ್ಮನ ಮಕ್ಕಳಿವರು. ಅವರಿಗೆ ನಾವು ಕೊಡುವಂತಹ ಆಹಾರವೇ ಇದಕ್ಕೆ ಹಚ್ಚತಕ್ಕಂತಹ ಎಳ್ಳೆಣ್ಣೆ. ನಿಮಗೆ ಏನೇ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಹುರುಳಿಯನ್ನ ಬಂದು ಈ ಕಲ್ಲುಗಳಿಗೆ, ಈ ತಾಯಿಯ ಮಕ್ಕಳಿಗೆ ಅರ್ಪಿಸಿದ್ರೆ ಏನೇ ನಮ್ಮ ಸಮಸ್ಯೆಗಳನ್ನ ಕೂಡ ದೂರಗೊಳಿಸ್ತಕ್ಕಂಥ ಶಕ್ತಿ ಇಲ್ಲಿರುವಂತ ಅಮೃತೇಶ್ವರಿಗೆ ತಾಯಿಗಿದೆ. ಯಾರೆಲ್ಲ ಮಕ್ಕಳ ಭಾಗ್ಯ ಇಲ್ಲ ಅಂತ ಹೇಳಿ ಇನ್ನೂ ಕೂಡ ಒಂದು ನೋವಿನಲ್ಲಿದ್ದಾರೆ, ಅವರಿಗೆ ಈ ವಿಡಿಯೋವನ್ನು ಕಳಿಸೋದರ ಮೂಲಕ ನೀವು ಕೂಡ ಅಮೃತೇಶ್ವರಿ ಅಮ್ಮನ ಜೊತೆಯಾಗಿ ಸೇರಿ ಅವರ ಪಾಲಿಗೆ ದೇವರಾಗಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಕೆಲವರು ಬರ್ತಾರೆ, ಕೈ ಮುಕ್ಕೊಂಡು ಹೋಗ್ತಾರೆ. ಬಟ್ ಯಾರು ಹಾಗೆ ಮಾಡಬೇಡಿ. ಇಲ್ಲೊಂದು ಸೇವೆ ಇದೆ. ಯಾವ ಕ್ಷೇತ್ರಕ್ಕೆ ಹೋದ್ರು ಸಹ ಅಲ್ಲಿ ಒಂದು ಸೇವೆ ಅಂತ ಇರ್ತದೆ. ಆ ಸೇವೆಯನ್ನು ಮಾಡಬೇಕು. ಏನಂತ ಹೇಳಿದ್ರೆ ಎಣ್ಣೆ ಸೇವೆ. ಈ ಸಂತಾನ ಬಗ್ಗೆ ಎಣ್ಣೆಯನ್ನು ಹಚ್ಚುತ್ತಾರೆ, ಮತ್ತೆ ಹುರುಳಿಗಳನ್ನು ಹಾಕಬೇಕು. ಸಂತಾನ ಆದ ಮೇಲೆ ಯಕ್ಷಗಾನ ಸೇವೆ, ತುಲಾಭಾರ ಸೇವೆ ಇದೆ. ನಮಸ್ಕಾರ, ನಾನಿವತ್ತು ಬಂದಿರೋದು ಉಡುಪಿ ಜಿಲ್ಲೆಯ ಕುಂದಾಪುರದ ಕೋಟದಲ್ಲಿರುವಂತಹ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ದೇವಸ್ಥಾನಕ್ಕೆ. ಸೊ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳುವಂಥದ್ದು ನೀವು ಪೂರ್ತಿಯಾಗಿ ನೋಡಿದ್ರೆ ಖಂಡಿತವಾಗ್ಲೂ ನೀವು ಬೆರಗಾಗಿ ಹೋಗ್ತೀರಿ. ಬನ್ನಿ ಒಳಭಾಗಕ್ಕೆ ಹೋಗೋಣ. ಅಲ್ಲಿ ನಮಗೆ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾರೆ. ಬನ್ನಿ, ಇವರೇ ನಮ್ಮ ಅರ್ಚಕರು. ಸ್ವಾಮಿಗಳೇ ನಮಸ್ತೆ. ಸೊ ಇಲ್ಲಿ ನಾವು ಎಂಟ್ರಿ ಆದಾಗ ಫಸ್ಟಿಗೆ ಯಾವ ದೇವರನ್ನ ನೋಡಬಹುದು? ತಾಯಿ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತ ಇಲ್ಲೇ ಇದ್ದಾರೆ. ಇಲ್ಲಿ ಅಮೃತೇಶ್ವರಿ ಅಮ್ಮ ಅಂತ ಹೇಳಿದ್ರೆ ಆ ನಂತರ ನಾವು ಇಲ್ಲಿರುವಂತ ಮಕ್ಕಳನ್ನ ನೋಡುವಂತದ್ದು. ಓ, ಅಂದ್ರೆ ತಾಯಿಯ ಮಕ್ಕಳು ಇಲ್ಲೇ ಇದ್ದಾರೆ. ತಾಯಿ ಮಕ್ಕಳು ಅವಳ ಪಕ್ಕದಲ್ಲೇ ಇರ್ತಾರೆ. ಇದೆಲ್ಲ ಏನು ಸ್ವಾಮಿಗಳೇ ಇಲ್ಲಿ? ಬನ್ನಿ, ಇದು ದೇವ. ಬರ್ಬೋದು ಒಳಗೆ? ಬನ್ನಿ ಬನ್ನಿ ಬನ್ನಿ. ಶರ್ಟ್ ತೆಗಿಬೇಕಾ? ಬೇಡ ಬೇಡ, ತೊಂದರೆ ಇಲ್ಲ, ಬನ್ನಿ. ಇಲ್ಲಿ ಸಾಕಷ್ಟು ಕಲ್ಲುಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಏನಿದು ಅಂತ? ಇದು ದೇವರ ಮಕ್ಕಳು, ಅಮೃತೇಶ್ವರಿ ಹಲವು ಮಕ್ಕಳಂತ ಕ್ಷೇತ್ರದ ಏನು ಹೆಸರಿದೆ ನೋಡಿ. ಹೌದು. ಈ ಹಲವು ಮಕ್ಕಳು ಅಂತ ಹೇಳಿದ್ರೆ ಇಲ್ಲಿರುವಂತ ಮಕ್ಕಳು. ಇದು ಯಾವ್ದು ಶಿವಲಿಂಗಗಳಲ್ಲ, ಅಥವಾ ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಯಾರು ಹಾಕಿದ್ದು ಸಹ ಅಲ್ಲ. ಎಲ್ಲ 5-10 ವರ್ಷಗಳಿಗೆ ಒಂದು ಇಲ್ಲೊಂದು ಭೂಮಿಯಿಂದ ಒಡೆದು ಬರುವಂತದ್ದು ಅಮ್ಮನವರ ಮಕ್ಕಳು. ಇವತ್ತಿಗೂ ಬರ್ತದೆ. ಯಾಕಂತ ಹೇಳಿದ್ರೆ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ನಾವು ಸಾವಿರಾರು ಹಿಸ್ಟೋರಿಕಲ್ ಪ್ಲೇಸ್ ಇದು. ಸಾವಿರಾರು ವರ್ಷಗಳಿಂದ ಎಷ್ಟೋ ಲೀಟರ್ ಗಟ್ಟಲೆ ಎಣ್ಣೆಯನ್ನ ಹಾಕ್ತಾ ಇದ್ದೇವೆ. ಬಟ್ ನಿಮ್ಗೆ ಒಳಗಡೆ ಬಂದಾಗ ಒಂಚೂರು ಅದ್ರ ಜಾರ್ತದ ಕಾಲು? ಜಾರಲ್ಲ. ಹೌದು, ಜಾರಲ್ಲ. ಹೇಗೆ? ಅದು ಶಕ್ತಿ ದೇವರು, ಶಕ್ತಿ. ಅದೇ ಇವತ್ತಿಗೂ ಜಾರೋದಿಲ್ಲ. ಒಳಗಡೆ ಸಾವಿರಾರು ಲೀಟರ್ ಹಾಕ್ತೇವೆ ದಿವಸ ಎಣ್ಣೆ. ಆದ್ರೆ ಇಲ್ಲಿ ಒಂದು ಏನಿದೆ ಅಂದ್ರೆ ಆ ಮಕ್ಕಳಿಗೆ ಅದೇ ಆಹಾರ. ಗೊತ್ತಲ್ಲ. ಇಲ್ಲಿ ನಾನು ಹೇಳ್ದಾಗೆ ಈ ಸಂತಾನ ಬಗ್ಗೆ, ಮತ್ತೆ ಇಲ್ಲಿ ಗ್ರಾಚಾರ, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಉದ್ಯೋಗದ ಬಗ್ಗೆ ಎಲ್ಲ ದೇವರ ಮಕ್ಕಳಿಗೆ ಎಣ್ಣೆ ಮತ್ತೆ ಹುರುಳಿಯನ್ನು ಹಾಕ್ತಾರೆ. ಹುರುಳಿ ಅಂತ ಹೇಳಿದ್ರೆ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಹುರುಳಿ ಕಾಲ ಅಂತ ಹೇಳಿದ್ರೆ ಈ ಚಿಕ್ಕ ಮಕ್ಕಳಿಗೆಲ್ಲ ತಾಯಿ ಎದೆ ಅಲ್ಲಿ ಕುಡಿಸಿದಾಗ ಎಷ್ಟು ತಂಪಾಗುತ್ತೆ ನೋಡಿ. ಅಮ್ಮನ ಮಕ್ಕಳಿಗೆ ಬಂದ ಭಕ್ತಾಭಿಮಾನಿಗಳು ಎಣ್ಣೆ ಹಚ್ಚಿದಾಗ ಅಷ್ಟೇ ತಂಪಾಗ್ತದೆ. ಯಾರು ಆ ದೇವರ ಮಕ್ಕಳಿಗೆ ತಂಪನ್ನ ಅಂದ್ರೆ ಆಹಾರವನ್ನ ತಂಪನ್ನ ಮಾಡ್ತಾರೆ ನೋಡಿ, ಅದೇ ತಂಪನ್ನ ಅವ್ರು ಏನೊಂದು ಸಂಕಲ್ಪ ಇಟ್ಕೊಂಡು ಮಾಡ್ತಾರೆ ನೋಡಿ, ಅದೇ ತಂಪನ್ನ ಅವರಿಗೆ ಪ್ರತಿಫಲವಾಗಿ ಕೊಡುವಂತ ತಾಯಿ ಮಕ್ಕಳು. ಮತ್ತೆ ಇಲ್ಲಿ ಹುರುಳಿ ಇದೆ ನೋಡಿ. ಈ ಹುರುಳಿ ಯಾಕಂತ ಹೇಳಿದ್ರೆ ಈ ಗ್ರಾಚಾರ, ಆರೋಗ್ಯ, ಮತ್ತೆ ಈ ಕೆಲವೊಂದು ಹೆಲ್ತ್ ಇಶ್ಯೂಸ್, ಹೌದು, ಈ ಮೈ ಮೇಲೆ ಕಲೆ ಆಗ್ತದೆ, ಚಿಕನ್ ಪಾಕ್ಸ್, ಮತ್ತೆ ಸ್ಕಿನ್ ಪ್ರಾಬ್ಲಮ್, ಅಲರ್ಜಿ, ಮತ್ತೆ ಅಂತದ್ದೇನೇ ಇದ್ರು ಸಹ ಇಲ್ಲಿ ಹುರುಳಿ ಚೆಲ್ಲೋದಕ್ಕೂ ಸಂಪೂರ್ಣವಾಗ್ತದೆ. ಅದೇ ರೀತಿಯಲ್ಲಿ ಈ ಹುರುಳಿ ಸೇವೆ
ನಾನು ನೋಡಿದಾಗ ಯಾವ ಕ್ಷೇತ್ರದಲ್ಲೂ ಇಲ್ಲ, ತುಂಬಾ ವಿರಳ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಶಕ್ತಿ ಇದೆ ಇಲ್ಲಿ. ಮತ್ತೆ ಈ ಹುರುಳಿಯನ್ನ ಏನಿದೆ ನೋಡಿ ಹಾಕ್ತಾರಲ್ಲ, ಈ ಹುರುಳಿಯನ್ನ ಪ್ರತಿ ತಿಂಗಳ ಸಂಕ್ರಾಂತಿ ದಿವಸ ಅಂದ್ರೆ ಇವತ್ತು ನೀವು ನೋಡಿರ್ಬೋದು, ಅಲ್ಲಿದೆ ನೋಡಿ ಆ ಕಡೆ, ಅಲ್ಲಿ ಚರು ಅಂತ ಇದೆ, ಅನ್ನವನ್ನ ಅದೇ ತರ ಅನ್ನವನ್ನ ಮಾಡಿ ದೇವರ ಸರ್ವ ಗಣಗಳಿಗೂ ನೈವೇದ್ಯವನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಆ ಸರ್ವ ಬಂದ ಭಕ್ತಾದಿಗಳ ಸರ್ವ ಗ್ರಾಚಾರಗಳು ದೇವರ ಗಣಗಳ ಪಾದಕ್ಕೆ ಸೇರ್ತದೆ. ಮತ್ತೆ ಈಗ ಏನ್ ಎಣ್ಣೆ ಹತ್ತಾರ ನೋಡಿ, ಆ ದೇವರ ಮಕ್ಕಳ ಸ್ಪರ್ಶ ಆಗಿ ಅವರು ಪರಿಶುದ್ಧವಾಗಿ ಹೋಗುವಂತದ್ದು. ಈಗ ಒಂದು ಪ್ರಶ್ನೆ ಇದೆ, ಯಾರಾದ್ರೂ ಈಗ ಸಂತಾನ ಭಾಗ್ಯ ಇಲ್ಲ, ಅವರಿಗೆ ಸಂತಾನ ಭಾಗ್ಯ ಬೇಕು ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಕ್ಕೆ ಇನ್ ಬರ್ತಾರೆ. ಅವ್ರು ಬರುವಾಗ ಯಾವ ರೀತಿಯಲ್ಲಿ ಬರಬೇಕು, ಯಾವ ದಿನ ಬರಬೇಕು, ಆ ರೀತಿ ಏನಾದ್ರು ಇಲ್ಲ. ಇದು ಏನಂತ ಹೇಳಿದ್ರೆ ಇಲ್ಲಿ ಆಗುವಂತ ತ್ರಿಕಾಲ ಪೂಜೆ ಸೇವೆ ಆಗ್ತದೆ. ಬೆಳಿಗ್ಗೆ ಎಕ್ಸಾಕ್ಟ್ 6 ಗಂಟೆಗೆ ಓಪನ್ ಆಗ್ತದೆ. ಯಾಕಂದ್ರೆ ಅಭಿಷೇಕ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 2 ಅವರ್ ಅಭಿಷೇಕ ಮತ್ತೆ 1 ಅವರ್ ಅಲಂಕಾರ ಎಲ್ಲ ಇದೆ. ಅದೆಲ್ಲ ಆದ್ಮೇಲೆ 6 ಗಂಟೆಗೆ ಓಪನ್ ಮಾಡ್ತೇವೆ. 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರ್ತದೆ. ನಂತರ 1 ಅವರ್ ಮತ್ತೆ ಕ್ಲೋಸ್ ಇರ್ತದೆ. 2 to 3 2 ರಿಂದ 3 ಗಂಟೆ ಮತ್ತೆ ಕ್ಲೋಸ್ ಇರ್ತದೆ. 3 ರಿಂದ ರಾತ್ರಿ 8:30 ತನಕ ಓಪನ್ ಇರ್ತದೆ. ನಂತರ ಮಹಾಪೂಜೆ ಆಗ್ತದೆ. ನಂತರ ಕ್ಲೋಸ್ ಅನ್ನ ಹಾಕ್ತೇವೆ. ಮತ್ತೆ ಇಲ್ಲಿ ಸೇವೆ ಅಂತ ಹೇಳಿದ್ರೆ ಇಲ್ಲಿ ಸಂತಾನಕ್ಕೆ ಅಂತ ಹೇಳಿದ್ರೆ ಕೌಂಟರ್ ಅಲ್ಲಿ ಬಂದು ಒಂದು ಸಂತಾನ ಭಾಗ್ಯ ಅಂತ ಒಂದು ಚೀಟಿ ಇದೆ. ಧಾರ್ಮಿಕ ದತ್ತಿ ಇಲಾಖೆ ಇರೋದ್ರಿಂದ ಸಂತಾನ ಒಂದು ಚೀಟಿ ಇದೆ. ಆ ಚೀಟಿಯನ್ನ ಮಾಡಿ ಒಂದು ಸೇವೆಯನ್ನ ಮಾಡಿದ್ರೆ ಆಯ್ತು. ಮತ್ತೆ ಇಲ್ಲಿ ಎಣ್ಣೆ ಹುರುಳಿಯನ್ನೆಲ್ಲ ನಾವೇ ಕೊಡ್ತೇವೆ. ಅದೇನೆಲ್ಲ ಏನ್ ತರ್ಬೇಕಂತಿಲ್ಲ. ಮತ್ತೆ ಬರುವಾಗ ಕೆಲವರು ತರ್ತಾರೆ, ಹೂ ಹಣ್ಣೆಲ್ಲ ತರುದು ಅದು ಅವರವರ ಇಷ್ಟ ಪ್ರಕಾರ, ಭಕ್ತಿ ಪ್ರಕಾರ ಅವರು ಇಷ್ಟ ತರುವಂತದ್ದು. ಬಟ್ ಇಲ್ಲಿ ಬಂದು ಒಂದು ಸೇವೆಯನ್ನ ಮಾಡ್ಬೇಕು. ಕೆಲವರು ಬರ್ತಾರೆ ಅಂದ್ರೆ ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ ಅವರಿಗೆ, ಸಂತಾನ ಆಗ್ಲಿಲ್ಲ ಆ ತರ ಏನ್ ತಿಳ್ಕೊಳ್ಬೇಡಿ. ನಿಮ್ಮ ಏನು ಸಮಸ್ಯೆ ಇರ್ತದೆ ಅದನ್ನ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ನೀವು ನಮ್ಮ ಹತ್ರ ಹೇಳಿದ್ರೆ ದೇವ್ರು ಮಾತಾಡಿದ್ರು, ಅವಳ ಏನು ನುಡಿಯನ್ನ ನಾವಂತ ಕೊಟ್ಟಂತ ನುಡಿ ಅಂತ ಅವಳು ನಮ್ಮ ಬಾಯಲ್ಲಿ ನುಡಿಸ್ತಾಳೆ. ಹಾಗಾಗಿ ಬಂದ ಅರ್ಚಕರ ಹತ್ರ ಹೇಳಿ ಅವರು ನಿಮ್ಗೆ ಏನ್ ನಿಮ್ಮ ಸಮಸ್ಯೆನ ಆದಷ್ಟು ಪರಿಹಾರ ಮಾಡ್ಲಿಕ್ಕೆ ನೋಡ್ತಾರೆ. ಓಕೆ, ಎಸ್. ಅಂದ್ರೆ ಇಷ್ಟು ಇಲ್ಲಿರುವಂತಹ ಈ ಕಲ್ಲುಗಳೆಲ್ಲವೂ ಕೂಡ ತಾಯಿಯ ಮಕ್ಕಳು, ಅದಕ್ಕೋಸ್ಕರನೇ ಹಲವು ಮಕ್ಕಳ ಅಂತ ಹೇಳಿದೆ. ನಿಮ್ಗೆ ನೋಡ್ಲಿಕ್ಕೆ ಇಷ್ಟೇ ಅಂತ ಅನ್ಸ್ಬೋದು, ಇಲ್ಲಿ ಎಣಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಲ್ಲ, ಇವತ್ತಿಗೂ ಸಹ ನಿಮ್ಗೆ ಎಣಿಕೆ ಮಾಡ್ಲಿಕ್ಕಿಲ್ಲ. ಇದು ಹಿಂದೆ ಬ್ರಿಟಿಷರ ಕಾಲದಲ್ಲಿ, ಯಾಕಂದ್ರೆ ನಮ್ಮ ತಂದೆಯವರು ನಮ್ಮ ಅಜ್ಜಂದ್ರಲ್ಲಿ ಹೇಳ್ತಾ ಇರೋದು, ನಾವಂದ್ರಲ್ಲ, ಇವತ್ತಿಗೂ ಸಹ ಈ ಎಣಿಕೆಯನ್ನೆಲ್ಲ ಇಟ್ಟು ಮಾಡ್ಲಿಕ್ಕೆ ನೋಡಿದ್ರೆ ಬಟ್ ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಶಕ್ತಿ ಇದೆ ದೇವ್ರಿಗೆ. ಅದಕ್ಕಿಂತ ಜಾಸ್ತಿ ನಾನೀಗ ನಿಮ್ಗೆ ಒಂದು ಏನ್ ರಿಸಲ್ಟ್ ಹೇಳಿದೆ ನೋಡಿ, ಆಯಿಲ್ ನಿಮ್ಗೆ ಬಂದಾಗ ಜಾರ್ತದ, ಶಕ್ತಿ ಇದೆ ಒಳಗೆ. ಅಂದ್ರೆ ಎಷ್ಟು ವರ್ಷದಿಂದ ಮಕ್ಕಳಾಗದಿದ್ದವರು ಕೂಡ ಇಲ್ಲಿ ಬಂದಾಗಿರುವಂತ ನಮ್ಮಲ್ಲಿ ರೆಕಾರ್ಡ್ ಇರೋದು ಅಂತ ಹೇಳಿದ್ರೆ 24 years. ನಾನು ಅವಾಗ ಹೇಳ್ದೆ 24 ವರ್ಷ ಆಗಿದ್ರು ಇವತ್ತಿಗೂ ಇದ್ದಾರೆ. ನೆಲಮಂಗಲ ಟಿ ಬೇಗೂರು ಅವ್ರದ್ದು ಸಹ ನಮ್ಮ ಹತ್ರ ಡಾಕ್ಯುಮೆಂಟ್ ಅಂದ್ರೆ ಅವ್ರದ್ದು ನಂಬರ್, ಅವ್ರ ಅಡ್ರೆಸ್ ಎಲ್ಲ ಇದೆ. ಯಾಕಂತ ಹೇಳಿದ್ರೆ ಕೆಲವರು ಬಂದಾಗ ನಾವು ಹಾಗಾಗ್ತದೆ ಹೀಗಾಗ್ತದೆ ಅಂತ ಕೇಳಿದ್ರೆ ಅವ್ರಂತ ವಿಸಿಟ್ ಮಾಡಿಸ್ತೇವೆ. ಮತ್ತೆ ಈ ಹಿಂದೂಪುರ ಆಂಧ್ರ ಪ್ರದೇಶ ಅದಂತಲ್ಲ, ಏನು ಈ 1 year ಬ್ಯಾಕ್ ಇದೆ ನೋಡಿ, ಆಲ್ ಓವರ್ ಇಂಡಿಯಾದಿಂದ ಅಂತಲ್ಲ, ಕಜಕಿಸ್ತಾನದಿಂದ ಲಾಸ್ಟ್ 1 month ಬ್ಯಾಕ್ ಕಜಕಿಸ್ತಾನದಿಂದ ಸಹ ಒಂದು ಪಾರ್ಟಿ ಬಂದು ಸೇವೆ ಮಾಡಿ ಹೋಗಿದೆ. ಅಷ್ಟು ಸೇವೆ ಇದೆ. ಮತ್ತೆ ಅವರಿಗೂ ಸಹ ಸಕ್ಸಸ್ ಆಗಿದೆ ಲಾಸ್ಟ್ ಇಯರ್ ಬಂದಾಗ. ಮತ್ತೆ ಜನವರಿ 10, 11 ದೇವರಿಗೆ ವಿಶೇಷವಾದ ಜಾತ್ರೆ ಸೇವೆ ಪ್ರತಿ ವರ್ಷ. ಅಂದ್ರೆ ಈ 9, 10, 11 3 ದಿವಸದಲ್ಲಿ 2 ದಿವಸ ಬರುವಂತದ್ದು. 10, 11 ವಿಶೇಷವಾದ ಜಾತ್ರೆ ಇದೆ. ಮತ್ತೆ ನವರಾತ್ರಿ ಸಂದರ್ಭ, ವರಮಹಾಲಕ್ಷ್ಮಿ ಸಂದರ್ಭ ಅದೆಲ್ಲ ವಿಶೇಷ ಪೂಜೆಗಳಿದೆ. ಈಗ ಅಮೃತೇಶ್ವರಿ ಅಮ್ಮ ಬಿಟ್ರೆ ಬೇರೆ ಯಾವ್ದೆಲ್ಲ ದೇವರನ್ನ ಇಲ್ಲಿ ನೋಡಬಹುದು? ಅಮೃತೇಶ್ವರಿ ಅಮ್ಮ ಬಿಟ್ರೆ ಬನ್ನಿ ಈ ಕಡೆ, ಇದು ದೇವ್ರ ಮಕ್ಕಳಾಯ್ತು, ಬನ್ನಿ ಈ ಕಡೆ. ಇದು ದೇವಿಯ ಇನ್ನೊಂದು ರೂಪ, ಮಾರಿಕಾಂಬ ತಾಯಿ ಅಂತ. ಅಂದ್ರೆ ತಾಯಿ ಶಾಂತ ಸ್ವರೂಪಿಣಿ, ಇಲ್ಲೊಂದು ಉಗ್ರ ಸ್ವರೂಪಿಣಿ. 2 ಸಹ ಶಕ್ತಿ ಪೂಜೆಗಳಾಗ್ತದೆ. ಗೊತ್ತಾಯ್ತಲ್ಲ, ತಾಯಿಗೆ ಶಾಂತ ಸ್ವರೂಪಿಣಿ ಬರ್ತಾರೆ. ಮತ್ತೆ ಈ ತಂತ್ರ ಮಂತ್ರ ಕೃತಿಮಗಳ ಅಂಥದ್ದೇನಿದ್ರು ಸಹ ಇಲ್ಲಿ ಮಾರಿಯಮ್ಮನಿಗೆ ಒಂದು ಪೂಜೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಯಾವುದೇ ದುಷ್ಟಶಕ್ತಿಗಳದ್ದು ಅಥವಾ ಯಾವುದೇ ಸಂಕ್ರಾಂತಿ ಅಂತದ್ದೇನು ಭೂತ ಪ್ರೇತ ಕಾಟಗಳಂತದ್ದೇನಿದ್ರು ಸಹ ಇಲ್ಲಿ ಮಾರಿಯಮ್ಮ, ಮತ್ತೆ ಹೊರಗಡೆ ಒಂದು ರಕ್ತೇಶ್ವರಿ, ಮತ್ತೆ ಅಮ್ಮನ ದೇವರ ಗಣಗಳು ಒಬ್ಬರೇ, ಮತ್ತೆ ಎಲ್ಲ ದೇವರಿಗೆ ಇಲ್ಲಿ ಸೇವೆಯನ್ನ ಮಾಡ್ತಾರೆ. ಹಾಗೆ ಮತ್ತೆ ನಾನು ಹೇಳಿದ್ನಲ್ಲ ಅನ್ನ ನೈವೇದ್ಯ ಚರು, ಅದನ್ನೆಲ್ಲ ಇಲ್ಲಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಇದು ಮಾರಿಯಮ್ಮ, ಮತ್ತೆ ಹೊರಗಡೆ ರಕ್ತೇಶ್ವರಿ ಅಂತ, ಮತ್ತೆ ಬೊಬ್ಬರೆ, ಮತ್ತೆ ಪಂಜಲಿ, ಮತ್ತೆ ಹಿಂದ್ಗಡೆ ಅಮ್ಮನಿಗೆ ಪೂರ್ವಕ್ಕೆ ಮುಖ ಮಾಡಿ ವೀರಭದ್ರ ದೇವರು. ಇಲ್ಲಿ ಹಿಂದೊಂದು ಕತೆ ಬರ್ತದೆ. ಏನಂತ ಹೇಳಿದ್ರೆ, ರಾವಣನ ಉತ್ತರದ ದಂಡಾಧಿಕಾರಿಯಾಗಿ ಕರಾಸುರನನ್ನ ಮತ್ತೆ ಕುಂಭಮುಖಿ ಈ ಭಾಗದಲ್ಲಿ ನೇಮಿಸಿರ್ತಾನೆ. ಹೀಗಿರುವಾಗ ಶೂರ್ಪನಖ ಮತ್ತೆ ಕುಂಭಮುಖಿ ವನವೀರಕ್ಕಾಗಿ ಈ ಭಾಗದಲ್ಲಿ ಬಂದಾಗ ಅವರಿಗೆ ಬಹುಶ್ರುತ ಮತ್ತೆ ಅತಿಪ್ರಭೆ ಮತ್ತೆ ಏಕಮುಖಿ ಮಹರ್ಷಿ ಅವರಿಬ್ಬರು ವ್ರತದ ಋಷಿ ಮುನಿವರ ದಂಪತಿಗಳು. ಅವರ ಮಗನಾದಂಥ ಬಹುಶ್ರುತನು ಪವಿತ್ರವಾದ ಕಾಶಿ ಯಾತ್ರೆಗೆ ಹೊರಟಿರ್ತಾರೆ. ಹೀಗಿರುವಾಗ ಶೂರ್ಪನಖ ಮತ್ತೆ ಕುಂಭಮುಖಿಗೂ ಬಹುಶ್ರುತನಿಗೂ ಎದುರು ಬದುರು ಆಗ್ತದೆ. ಆವಾಗ ಶೂರ್ಪನಖ ಬಹುಶ್ರುತನ ನೋಡಿ ಅವನ ಮೇಲೆ ಮೋಹಗೊಂಡು ನನ್ನನ್ನು ವರಿಸಬೇಕೆಂದು ಅವಳ ನಿಜವಾದ ರೂಪವನ್ನು ಬದಲಾಯಿಸಿ, ಅಂದರೆ ರಾಕ್ಷಸ ರೂಪವನ್ನು ಬದಲಾಯಿಸಿ ಸುಂದರ ಯುವತಿಯಾಗಿ ಅವನ ಎದುರು ಹೋಗ್ತಾಳೆ. ಅವಳ ಇಂಗಿತವನ್ನು ವ್ಯಕ್ತಪಡಿಸ್ತಾಳೆ. ಆವಾಗ ಬಹುಶ್ರುತನಿಗೆ ಅವನು ಋಷಿಮುನಿಯಾದ್ರಿಂದ ಅವನಿಗೆ ಗೊತ್ತಾಗ್ತದೆ ಇವಳು ಮಾಯಾವಿ ಅಂತ, ಯಾಕಂತೇಳಿ ಶೂರ್ಪನಖ ಅಂತ. ಹಾಗಾಗಿ ಅವನು ಹೇಳ್ತಾನೆ, ನೀನು ಮಾಯಾವಿ ಅಂತ ನನಗೆ ಗೊತ್ತುಂಟು, ಹಾಗಾಗಿ ನನ್ನನ್ನು ಬಿಟ್ಬಿಟ್ಟು, ನಾನು ಅದಲ್ಲದೆ ಪವಿತ್ರವಾದ ಕಾಶಿ ಯಾತ್ರೆಗೆ ಹೊರಟಿರ್ತೇನೆ, ಹಾಗಾಗಿ ನನ್ನನ್ನು ಬಿಟ್ಬಿಟ್ಟು ಅಂತ ಪರಿಪರಿಯಾಗಿ ಬಿಟ್ಕೊಳ್ತಾನೆ. ಆದರೆ ಶೂರ್ಪನಖ ಅದನ್ನು ಕೇಳುವುದಿಲ್ಲ. ಅವನನ್ನು ಅಲ್ಲೇ ಮದುವೆಗೆ ಒಪ್ಪದಿದ್ದಾಗ ಅಲ್ಲೇ ಅವನನ್ನು ಕೊಂದು ಅಲ್ಲೇ ಇರುವಂಥ ಬಿಸಾಕ್ತಾಳೆ. ಹೀಗಿರುವಾಗ ಅಲ್ಲಿ ಕುಂಭಮುಖಿಯನ್ನು
ಬರ್ತಾಳೆ. ಯಾಕಂತ ಹೇಳಿದ್ರೆ ಕುಂಭಮುಖಿ ರಾಕ್ಷಸಿ ಆದರೂ ಸಹ ಧರ್ಮನಿಷ್ಠೆಯಾಳಾಗಿ ಇರ್ತಾಳೆ. ಹಾಗಾಗಿ ಸಾಯುವಂಥ ಕೊನೆಗಳು ಅವನಿಗೆ ನೀರನ್ನು ಕುಡಿಸುವಂತ ಬರುವಾಗ ಅಲ್ಲಿ ಅವನ ಅರ್ಥನಾದ ಜೋರಾಗ್ತದೆ, ಚೀರಾಟ. ಆವಾಗ ಅಲ್ಲಿಗೆ ಅಟ್ ಅ ಟೈಮಲ್ಲಿ ಅತಿಪ್ರಭೆ ಬರ್ತಾಳೆ. ಅತಿಪ್ರಭೆ ಬಂದು ಕೊಂದದ್ದು ಶೂರ್ಪನಖಾದ್ರೂ ಸಹ ಶಾಪವನ್ನು ಕುಂಭಮುಖಿಗೆ ಕೊಡ್ತಾನೆ. ಯಾಕಂದರೆ ಅವನನ್ನು ಹತ್ತಿರ ಇರೋದು ಕುಂಭಮುಖಿ ಅಂತ ತಪ್ಪಾಗಿ ಗೆಲ್ಸಿ ಅವಳಿಗೆ ಕೊಡ್ತಾಳೆ. ಎಲೆ ರಾಕ್ಷಸಿಗೆ, ನನ್ನ ಮಗನನ್ನು ದೂರ ಮಾಡಿದ್ಮೇಲೆ ನಿನಗೆ ಬಂಜೆಯಾಗಿ ಹೋಗು, ನಿನಗೆ ಮಕ್ಕಳಾಗದೇ ಇರಲಿ ಹೋಗಿ ಅಂತೇಳಿ ಶಾಪ ಕೊಡ್ತಾಳೆ. ಕಡೆಗೆ ವಾಸ್ತವಾಂಶವನ್ನು ಕುಂಭಮುಖಿ ಅವಳಿಗೆ ಹೇಳ್ತಾಳೆ ಅತಿಪ್ರಭೆಗೆ. ಆವಾಗ ವಾಸ್ತವವನ್ನು ಅರಿತಳು ಅತಿಪ್ರಭೆ ಹೇಳ್ತಾಳೆ, ನಾನು ಶಾಪವನ್ನು ಕೊಟ್ಟಾಗಿ ಆಯಿತು, ಇದನ್ನು ವಿಮೋಚನೆ ಮಾಡೋಕ್ಕೆ ನಿಮ್ಮ ಶುಕ್ರಾಚಾರ್ಯ ಬಳಿ ಹೋಗಿ ಮತ್ತು ಅಲ್ಲೇ ಇರುವಂಥ ಶೂರ್ಪನಖೆ ಇನ್ನೊಂದು ಶಾಪವನ್ನು ಕೊಡ್ತಾಳೆ. ನನ್ನ ಮಗನನ್ನು ಮೋಹಿಸಿದ್ದೇ ಬಿಟ್ಟು ಇನ್ನು ಯಾವುದೇ ಗಂಡಸನ್ನು ನೀನು ಮೋಹಿಸದ್ದೇ ಹೋದಾದಲ್ಲಿ ಅವನ ಕುಟುಂಬದಿಂದಲೇ ನಿನ್ನ ಇಡೀ ರಾಕ್ಷಸ ಕುಲ ಸರ್ವನಾಶ ಆಗಲಿ ಅಂತ ಶಾಪವನ್ನು ಕೊಡ್ತಾಳೆ ಶೂರ್ಪನಖ. ಅದಾದಮೇಲೆ ಅಲ್ಲಿಗೆ ಸಾಯ್ತಾನೆ. ಕಡೆಗೆ ಕುಂಭಮುಖಿ ಬಂದು ಆಸ್ಥಾನಕ್ಕೆ ಬಂದು ಕರಸೂರನಲ್ಲಿ ಹೇಳ್ತಾಳೆ. ಕರಸೂರನಲ್ಲಿ ಹೇಳುವಾಗ ಕರಸೂರ ಚಂದ್ರಕಾಂತ ಆಗ್ತಾನೆ. ಅಲ್ಲಿಂದ ಸೀದಾ ಅವರ ಗುರುಗಳಾದ ಶುಕ್ರಾಚಾರ್ಯ ಬಳಿ ಹೋಗ್ತಾರೆ, ಇದಕ್ಕೊಂದು ಪರಿಹಾರ ಕೊಡಿ ಅಂತ. ಆವಾಗ ಶುಕ್ರಾಚಾರ್ಯರು ಅಮೃತೇಶ್ವರಿ ತಾಯಿಯನ್ನು ಧ್ಯಾನವನ್ನು ಮಾಡಿ ತಪಸ್ಸನ್ನು ಮಾಡಿ ಅವರಿಂದ ವರವನ್ನು ಪಡೆಯಿರಿ ಅಂತ ಹೇಳ್ತಾಳೆ. ಈ ಎಣ್ಣೆ ಮತ್ತು ಹುರುಳಿಯ ಮಹತ್ವ ಏನಂತ ಹೇಳಿದ್ರೆ, ಈ ಚಿಕ್ಕ ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಸಿದಾಗ ಎಷ್ಟು ತಂಪಾಗ್ತದೆ ಅಮ್ಮನ ಮಕ್ಕಳಿಗೆ. ಇಲ್ಲಿ ಆ ಸಂತಾನ ಬಗ್ಗೆ ಮತ್ತೆ ಏನು ಬಂದ ಭಕ್ತಾದಿಗಳು ಎಣ್ಣೆಯನ್ನು ಹಾಕ್ತಾರೆ ನೋಡಿ, ಆ ಅಚ್ಚೆಯ ತಂಪನ್ನು ಆ ದೇವರ ಮಕ್ಕಳೇ ಹಾಕ್ತಾರೆ. ಗೊತ್ತಾಗ್ತಲ್ಲ. ಮತ್ತೆ ಈ ಹುರುಳಿಕಾಳಿದೆ ನೋಡಿ, ಅಲ್ಲಿ ಹಾಕಿದ್ದಾರೆ ನೋಡಿ, ಈ ಗ್ರಾಚಾರ, ಆರೋಗ್ಯ ಮತ್ತು ಹೆಲ್ತ್ ಇಶ್ಯೂಸ್, ಆರೋಗ್ಯ ಸಮಸ್ಯೆ ಇರ್ತದೆ ಅಂಥದ್ದೇನಿದ್ರು ಸಹ ಇಲ್ಲಿ ಹುರುಳಿ ಚೆಲ್ಲೋದ್ರ ಮೂಲಕ ಸಂಪೂರ್ಣ ನಿವಾರಣೆಯಾಗಿ ಏನು ಆ ಬಂದ ಭಕ್ತಾಭಿಮಾನಿಗಳು ಅವರ ಎಣ್ಣೆಯನ್ನು ಹಚ್ಚಿದಾಗ ಅವರ ಕೈಯಿಂದ ಪರಿಶುದ್ಧವಾಗಿ ಆ ದೇವತಾ ಮಕ್ಕಳ ಸ್ಪರ್ಶದಿಂದ ಅವರು ಪರಿಶುದ್ಧವಾಗಿ ಹೋಗುವಂತ. ನಂತರ ಅದೊಂದು 48 ಡೇಸಿಗೆ ಒಂದು ದೇವರದೊಂದು ಮೂಲ ಪ್ರಸಾದ ಕೊಡ್ತೇವೆ, ಅದನ್ನು ತಗೊಳ್ಳಿಕ್ಕೆ ಒಂದು ಕ್ರಮ ಉಂಟು. ಅದಾದ್ಮೇಲೆ ದೇವ್ರದ್ದು ಅನುಗ್ರಹ ಆಗುವಂತ. ಹಾಗೆ प्रणतकल्पक स्वामी सुप्रभञ्चितम् प्रणवमन्दिरं स्वामी कीर्तनप्रियं हरिहरत्मजं स्वामी देवमश्रये शरणं मयि